ಕುರ್ಚಿ ಫೈಟ್ ಭಾರಿ ನಡೀತಿದೆ ಸರ್. ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಫೈಟ್ ನಮಗೆ ಯಾಕೆ ಬರ್ತದೆ? ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗೀತಾ ಇದೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗಿರಿ ಹಿಡಿತಾರೆ, ಇದು ನಮ್ಮ ಮುಂದಿರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕೃಷಿಯನ್ನು ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಕೃಷಿಕರ ಪರಿಸ್ಥಿತಿ ಏನಾಗಿದೆ, ಅದಕ್ಕೆ ಈ ಸರ್ಕಾರ ಏನು ಮಾಡಬೇಕು? ಮಂತ್ರಿನೇ ಹೇಳ್ತಾರೆ, ಕಂದಾಯ ಸಚಿವರು, ಈ ಕಳೆದ 2 ವರ್ಷದಲ್ಲಿ 1,02,000 ಕೋಟಿ ಅನಾಹುತಗಳಾಗಿದೆ ಅಂತ. 1,000 ಕೋಟಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. 1,00,000 ಕೋಟಿಗೆ 1,000 ರೂಪಾಯಿಗಳನ್ನು ಕೊಟ್ಟು 1,000 ಕೋಟಿ ಕೊಟ್ಟರೆ ಯಾವ ರೀತಿ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಆತ್ಮಸ್ಥೈರ್ಯ ತುಂಬ್ತಾರೆ? ನನಗೂ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ಈ ಸರ್ಕಾರಕ್ಕೆ 5 ವರ್ಷದ ಸರ್ಕಾರ ಕೊಟ್ಟಿದ್ದಾರೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆದರೆ ನಮಗಾಗಬೇಕಾಗಿರೋದಿಲ್ಲ. ನಮಗೆ ಬೇಕಾಗಿರೋದು 5 ವರ್ಷದ ಸರ್ಕಾರ. ಎಲ್ಲೆಲ್ಲಿ ಅನಾಹುತಗಳಾಗಿದೆ, ಎಲ್ಲಿ ಸಮಸ್ಯೆಗಳಿದೆ, ನಾಡಿನ ಜನತೆಯ ಹಣವನ್ನು ಲೂಟಿ ಹೊಡೆದಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದು ನಾನು ಹೇಳ್ತಕ್ಕಂಥದ್ದು. ಕುರ್ಚಿ ಫೈಟ್ ಭಾರಿ ನಡೀತಿದೆ ಸರ್. ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಫೈಟ್ ನಮಗೆ ಯಾಕೆ ಬರ್ತದೆ? ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗೀತಾ ಇದೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗಿರಿ ಹಿಡಿತಾರೆ, ಇದು ನಮ್ಮ ಮುಂದಿರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕೃಷಿಯನ್ನು ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಕೃಷಿಕರ ಪರಿಸ್ಥಿತಿ ಏನಾಗಿದೆ, ಅದಕ್ಕೆ ಈ ಸರ್ಕಾರ ಏನು ಮಾಡಬೇಕು? ಮಂತ್ರಿನೇ ಹೇಳ್ತಾರೆ, ಕಂದಾಯ ಸಚಿವರು, ಈ ಕಳೆದ 2 ವರ್ಷದಲ್ಲಿ 1,02,000 ಕೋಟಿ ಅನಾಹುತಗಳಾಗಿದೆ ಅಂತ. 1,000 ಕೋಟಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. 1,00,000 ಕೋಟಿಗೆ 1,000 ರೂಪಾಯಿಗಳನ್ನು ಕೊಟ್ಟು 1,000 ಕೋಟಿ ಕೊಟ್ಟರೆ ಯಾವ ರೀತಿ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಆತ್ಮಸ್ಥೈರ್ಯ ತುಂಬ್ತಾರೆ? ನನಗೂ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ಈ ಸರ್ಕಾರಕ್ಕೆ 5 ವರ್ಷದ ಸರ್ಕಾರ ಕೊಟ್ಟಿದ್ದಾರೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆದರೆ ನಮಗಾಗಬೇಕಾಗಿರೋದಿಲ್ಲ. ನಮಗೆ ಬೇಕಾಗಿರೋದು 5 ವರ್ಷದ ಸರ್ಕಾರ. ಎಲ್ಲೆಲ್ಲಿ ಅನಾಹುತಗಳಾಗಿದೆ, ಎಲ್ಲಿ ಸಮಸ್ಯೆಗಳಿದೆ, ನಾಡಿನ ಜನತೆಯ ಹಣವನ್ನು ಲೂಟಿ ಹೊಡೆದಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದು ನಾನು ಹೇಳ್ತಕ್ಕಂಥದ್ದು.